Hi friends, welcome back to PD Coding Up. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಕಾಂಪೊನೆಂಟ್ಸ್ ಆಫ್ ಪವರ್ ಬಿ ಐ ಹೇಳ್ಕೊಟ್ಟಿದ್ದೆ, ಆಮೇಲೆ ಪವರ್ ಕ್ವೆರಿನ ಹೇಳ್ಕೊಟ್ಟಿದ್ದೆ. ಸೊ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಿರೋದು ಡೇಟಾ ಮಾಡಲಿಂಗ್ ಅಂದ್ರೆ ಏನು, ಯಾಕೆ ಡೇಟಾ ಮಾಡಲಿಂಗ್ ಇಂಪಾರ್ಟೆಂಟ್ ಇದೆ, ರಿಯಲ್ ಟೈಮ್ ಎಕ್ಸಾಂಪಲ್ಸು, ಮತ್ತೆ ಡ್ಯಾಕ್ಸ್ ಅಂದ್ರೆ ಏನು, ಡ್ಯಾಕ್ಸ್ ಟೈಪ್ಸು ಯಾವ ಥರ ಯೂಸ್ ಆಗುತ್ತೆ, ಪ್ರತಿಯೊಂದು ನಾನು ನಿಮಗೆ ಪಾಯಿಂಟ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ನಿಮ್ಗೆ ಇದೆಲ್ಲ ನಾನು ಮಾಡ್ತಿರೋ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಶೇರ್ ಮಾಡಿ. ಓಕೆನಾ? ಇದೇ ತರ ನಾನು ನಿಮ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವಾಗ ನೋಡಿ, ನಾನು ಸ್ಟಾರ್ಟ್ ಮಾಡ್ತಿರೋದು ಡೇಟಾ ಮಾಡಲಿಂಗ್. ಸೊ ಡೇಟಾ ಮಾಡಲಿಂಗ್ ಅಂದ್ರೆ ಏನು? ಡೇಟಾ ಮಾಡಲಿಂಗ್ ಇನ್ ಪವರ್ ಬಿ ಐ ಈಸ್ ದಿ ಪ್ರೊಸೆಸ್ ಆಫ್ ಕನೆಕ್ಟಿಂಗ್ ದಿ ಆರ್ಗನೈಸಿಂಗ್ ಅಂಡ್ structuring data from multiple tables so that you can create accurate reports and dashboards. Or in simple words, data modeling is used to connect the multiple tables by using relationships is called data modeling. ಸೊ ಡೇಟಾ ಮಾಡಲಿಂಗ್ ಅಂದ್ರೆ ಏನು ಅಂತಂದ್ರೆ ಡಿಫ್ರೆಂಟ್ ಟೇಬಲ್ಸ್ ನಡುವಿನ ರಿಲೇಶನ್ಶಿಪ್ ಏನಿರುತ್ತಲ್ಲ ಆ ರಿಲೇಶನ್ಶಿಪ್ಸ್ ನ ಕ್ರಿಯೇಟ್ ಮಾಡಕ್ಕೆ ನಮಗೆ ಡೇಟಾ ಮಾಡಲಿಂಗ್ ಹೆಲ್ಪ್ಫುಲ್ ಆಗುತ್ತೆ. ಸೊ ಕನೆಕ್ಟ್ ಅಂದ್ರೇನು, ಒಂದ್ ಟೇಬಲ್ ಇಂದ ಮತ್ತೊಂದು ಟೇಬಲ್ಗೆ ರಿಲೇಶನ್ಶಿಪ್ ನ ಕನೆಕ್ಟ್ ಮಾಡಕ್ಕೆ ನಮ್ಗೆ ಯೂಸ್ ಆಗುತ್ತೆ. ಅಂದ್ರೆ ಇವಾಗ ನೋಡಿ, ಟೂ ಟೇಬಲ್ಸ್ ಇದೆ. ಒಂದ್ ಟೇಬಲ್ ರಿಲೇಟೆಡ್ ಕಸ್ಟಮರ್ ಇರುತ್ತೆ, ಇನ್ನೊಂದು ಟೇಬಲ್ ರಿಲೇಟೆಡ್ ಆರ್ಡರ್ ಇರುತ್ತೆ. ಈಗ ಕಸ್ಟಮರ್ ನೇಮ್ ಇರುತ್ತೆ, ಆರ್ಡರ್ ಟೇಬಲ್ ಅಲ್ಲೂ ಕಸ್ಟಮರ್ ನೇಮ್ ಇರುತ್ತೆ. ಸೊ ನಮ್ಗೆ ಅದೆರಡೂ ಟೇಬಲ್ ಕಂಬೈನ್ ಮಾಡಕ್ಕೆ ಏನ್ ಬೇಕು? ಡೇಟಾ ಮಾಡಲಿಂಗ್ ಬೇಕು. ಸೊ ಅದು ಅಂದ್ರೇನು, ಒಂದ್ ಟೇಬಲ್ ಇಂದ ಮತ್ತೊಂದ್ ಟೇಬಲ್ ನ ನಾವೇನ್ ಕಲೆಕ್ಟ್ ಮಾಡ್ತೀವಿ ಆ ರಿಲೇಶನ್ಶಿಪ್ ನ ಕ್ರಿಯೇಟ್ ಮಾಡಕ್ಕೆ ಏನ್ ಬೇಕು ಅಂತಂದ್ರೆ ಡೇಟಾ ಮಾಡಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ಯಾವ ತರ ಅಂತಂದ್ರೆ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದೀನಿ, ಲೈಕ್ ಒನ್ ಟು ಮೆನಿ ಆರ್ ಮೆನಿ ಟು ಒನ್. ಒನ್ ಟು ಮೆನಿ ಅಂದ್ರೆ ಒನ್ ಕಸ್ಟಮರ್ ಟು ಮೆನಿ ಸೇಲ್ಸ್, ಅಂಡ್ ಮೆನಿ ಟು ಒನ್ ಅಂದ್ರೆ ಮೆನಿ ಸೇಲ್ಸ್ ಟು ಒನ್ ಪ್ರಾಡಕ್ಟ್. ಅರ್ಥ ಆಯ್ತು ಅಲ್ವಾ? ನೋಡಿ, ನಾನು ಆಲ್ರೆಡಿ ಹೇಳಿದ್ನು, ಒನ್ ಟೇಬಲ್ ಕ್ಯಾನ್ ಕನೆಕ್ಟ್ ಮಲ್ಟಿಪಲ್ ಟೇಬಲ್ಸ್ ಅಂದ್ರೆ ಒನ್ ಟು ಮೆನಿ ಟು ಒನ್. ಈ ತರ ನಮ್ಗೆ ಏನಾಗುತ್ತೆ, ಡೇಟಾ ಮಾಡಲಿಂಗ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ವೈ ಡೇಟಾ ಮಾಡಲಿಂಗ್ ಇಸ್ ಇಂಪಾರ್ಟೆಂಟ್. ಯಾಕೆ ಡೇಟಾ ಮಾಡಲಿಂಗ್ ಇಂಪಾರ್ಟೆಂಟ್ ಇದೆ ಅಂತಂದ್ರೆ, ಇಲ್ಲಿ ನಾನು 4 ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದ್ದೆ. ದೀಸ್ 4 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಡೇಟಾ ಮಾಡಲಿಂಗ್. ಫಸ್ಟ್ ಪಾಯಿಂಟ್, ಹೆಲ್ಪ್ ಇನ್ ಕನೆಕ್ಟಿಂಗ್ ದಿ ಮಲ್ಟಿಪಲ್ ಟೇಬಲ್ಸ್. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇದಕ್ಕೆ ಹೆಲ್ಪ್ ಆಗುತ್ತೆ, ಮಲ್ಟಿಪಲ್ ಟೇಬಲ್ ನ ಕನೆಕ್ಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಲೈಕ್ ಯಾವ ಟೇಬಲ್ಸ್ ಅಂತಂದ್ರೆ, ಸೇಲ್ಸ್ ಟೇಬಲ್ಸ್ ಆಗಿರ್ಬೋದು, ಕಸ್ಟಮರ್ಸ್ ಟೇಬಲ್ಸ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಆರ್ಡರ್ಸ್ ಆಗಿರ್ಬೋದು, ರೆವೆನ್ಯೂದ್ ಆಗಿರ್ಬೋದು, ರಿವಿಷನ್ ಆಗಿರ್ಬೋದು, ಈ ತರ ಟೇಬಲ್ಸ್ ನ ಕನೆಕ್ಟ್ ಮಾಡಕ್ಕೆ ನಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಇಂಪ್ರೂವ್ಸ್ ಪರ್ಫಾರ್ಮೆನ್ಸ್. ಸೊ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡಕ್ಕೆ ಯೂಸ್ ಆಗುತ್ತೆ. ಲೈಕ್ ಮೇಕ್ಸ್ ಕ್ಯಾಲ್ಕುಲೇಷನ್ ಈಸಿ ಯೂಸಿಂಗ್ ಡ್ಯಾಕ್ಸ್ ನ ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ನ ಈಸಿ ಆಗಿ ಮಾಡಕ್ಕೆ ನಮ್ಗೆ ಡೇಟಾ ಮಾಡಲಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಅವಾಯ್ಡ್ಸ್ ದಿ ರಾಂಗ್ ರಿಸಲ್ಟ್ಸ್ ಇನ್ ರಿಪೋರ್ಟ್ಸ್. ಅಂದ್ರೆ ಇವಾಗ ನಾವು ಒಂದು ರಿಪೋರ್ಟ್ ರೆಡಿ ಮಾಡಿರ್ತೀವಿ, ಅದರಲ್ಲಿ ಬೇಕಿರೋ ಡೇಟಾ, ಬೇಡದೇ ಇರೋ ಡೇಟಾ ಅಂದ್ರೆ ಅನ್ವಾಂಟೆಡ್ ಡೇಟಾಸ್ ಇರುತ್ತಲ್ಲ, ಅದನ್ನ ನಾವೇನ್ ಮಾಡ್ತೀವಿ, ಕ್ಲೀನ್ ಮಾಡ್ಬಿಟ್ಟು ಅದ್ರಲ್ಲಿ ಯಾವ್ದು ಬೇಡ, ನಮ್ಗೆ ರಾಂಗ್ ಆಗಿರೋದು ಯಾವ್ದಾವ್ದು ಇದೆ ರಿಸಲ್ಟ್ಸ್ ತಕ್ಕಂತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಮ್ಗೆ ಡೇಟಾ ಮಾಡಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ದೀಸ್ 4 ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಿಕಾಸ್ ವೈ ಡೇಟಾ ಮಾಡಲಿಂಗ್ ಇಸ್ ಇಂಪಾರ್ಟೆಂಟ್. ವೆನ್ ಇನ್ interviewer ask you why data modeling is important, that time you ask these 4 points. I hope you understand. So next one, examples. ಸೊ ರಿಯಲ್ ಟೈಮ್ ಎಕ್ಸಾಂಪಲ್ಸ್, ನಾನು ಒಂದು 3 ಟೇಬಲ್ಸ್ ನ ತಗೊಂಡಿದ್ದೀನಿ. ಲೈಕ್ ಯಾವ ಟೇಬಲ್ ಅಂದ್ರೆ ನೋಡಿ, ಸೇಲ್ಸ್ ಟೇಬಲ್ ಇದೆ, ಕಸ್ಟಮರ್ ಟೇಬಲ್ ಇದೆ, ಪ್ರಾಡಕ್ಟ್ ಟೇಬಲ್ ಇದೆ. ಸೊ ಇವಾಗ ಸೇಲ್ಸ್ ಟೇಬಲ್ ಅಂದ್ರೆ ಸೇಲ್ಸ್ ಅಲ್ಲಿ ಆರ್ಡರ್ ಐ ಡಿ ಬೇಕಾ, ಪ್ರಾಡಕ್ಟ್ ಐ ಡಿ ಬೇಕಾ, ಕಸ್ಟಮರ್ ಐ ಡಿ, ಅಮೌಂಟ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಸೇಲ್ಸ್ ಟೇಬಲ್. ಲೈಕ್ ಕಸ್ಟಮರ್ ಟೇಬಲ್ಸ್ ಅಲ್ಲಿ ಕಸ್ಟಮರ್ ಅಂತಂದ್ರೆ ಯಾರು ಪರ್ಚೇಸ್ ಮಾಡ್ತಾ ಇರ್ತಾರಲ್ಲ ಅವ್ರು ಕಸ್ಟಮರ್ ಆಗಿರ್ತಾರೆ. ಸೊ ಇವಾಗ ನಾವು ಏನೋ ಒಂದು ಆರ್ಡರ್ ಮಾಡಿದೀವಿ, ನಾವು ಅವ್ರಿಗೆ ಹೋಗ್ಬಿಟ್ಟು ತಲುಪಿಸ್ಬೇಕು ಆ ಆರ್ಡರ್ನ ಅಂತಂದ್ರೆ ನಮ್ಗೆ ಏನ್ ಬೇಕು, ಕಸ್ಟಮರ್ ಐ ಡಿ ಬೇಕಾ, ಕಸ್ಟಮರ್ ನೇಮು, ಕಸ್ಟಮರ್ ಸಿಟಿ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಎದ್ರಲ್ಲಿ ಅಂತಂದ್ರೆ ಕಸ್ಟಮರ್ ಟೇಬಲ್ ಅಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಡಕ್ಟ್ ಟೇಬಲ್ ಅಂತಂದ್ರೆ ಯಾವ ಪ್ರಾಡಕ್ಟ್ ನೇಮು, ಪ್ರಾಡಕ್ಟ್ ಕ್ಯಾಟಗರಿ ಯಾವ ತರ ಇದೆ ನೋಡಿ, ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್, ಪ್ರಾಡಕ್ಟ್. ಇವಾಗ ಲೈಕ್ ಪ್ರಾಡಕ್ಟ್ ಐ ಡಿ ಅಂದ್ರೆ ನಾನು ಪ್ರಾಡಕ್ಟ್ ಐ ಡಿ 1 ಕೊಟ್ಟೆ, ಪ್ರಾಡಕ್ಟ್ ನೇಮು
ಲೈಕ್ ಲ್ಯಾಪ್ಟಾಪ್ ಕೊಟ್ಟೆ, ಕೆಟಗರಿ ಎಲೆಕ್ಟ್ರಾನಿಕ್ಸ್. ಈ ತರ ಟೇಬಲ್ಸ್ ಎಲ್ಲ ಏನಾಗುತ್ತೆ, ರಿಯಲ್ ಟೈಮ್ ಎಕ್ಸಾಂಪಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಇದರಲ್ಲಿ ಡೇಟಾ ಮಾಡಲ್. ಅನಲೈಸ್ ಮಾಡ್ಕೊಳ್ಳಿ. ಸೇಲ್ಸ್ ಅಂದ್ರೆ ಟೋಟಲ್ ಸೇಲ್ಸ್ ಬೈ ಕಸ್ಟಮರ್ಸ್ ಆಗಿರ್ಬೋದು, ಸೇಲ್ಸ್ ಬೈ ಪ್ರಾಡಕ್ಟ್ ಕ್ಯಾಟಗರಿ ಆಗಿರ್ಬೋದು, ಸಿಟಿ ವೈಸ್ ರೆವೆನ್ಯೂ ಆಗಿರೋದು. ಇದೆಲ್ಲ ಏನಾಗುತ್ತೆ, ರಿಯಲ್ ಟೈಮ್ ಎಕ್ಸಾಂಪಲ್ಸ್ ಆಗುತ್ತೆ. ಅದಕ್ಕೆಂದ್ರೆ ಡೇಟಾ ಮಾಡಲ್ ಎಕ್ಸಾಂಪಲ್ ಅಲ್ಲಿ ಇನ್ ಇವಾಗ ಮೇನ್ ಇಂಪಾರ್ಟೆಂಟ್ ಆಗಿ ನಡೀತಾ ಇರೋದೇ ಸೇಲ್ಸ್ ಬಿಸ್ನೆಸ್ ಬಗ್ಗೆ. ಸೊ ಅದರಲ್ಲಿ ಕಸ್ಟಮರ್ಸ್ ಬರುತ್ತೆ, ಪ್ರಾಡಕ್ಟ್ಸ್ ಬರುತ್ತೆ, ಆರ್ಡರ್ಸ್ ಬರುತ್ತೆ, ಸೇಲ್ಸ್ ಬರುತ್ತೆ. ನಮಗೆ ಹೋಲ್ ಸೇಲ್ಸ್ ಟೇಬಲ್ ಬೇಕಾಗಿರುತ್ತೆ. ಅಂದ್ರೆ ಇವಾಗ ನೋಡಿ, ಮಂತ್ ಅಲ್ಲಿ ಯಾವ ತರ ಸೇಲ್ಸ್ ಆಗಿದೆ, ಯಾವ ಪ್ರಾಡಕ್ಟ್ ಜಾಸ್ತಿ ಪರ್ಚೇಸ್ ಆಗಿದೆ, ಯಾವ ಪ್ರಾಡಕ್ಟ್ ಕಡಿಮೆ ಪ್ರಾಡಕ್ಟ್ ಆಗಿದೆ, ಯಾರು ಆರ್ಡರ್ ಮಾಡಿದ್ದಾರೆ, ಆ ಪ್ರಾಡಕ್ಟ್ ಯಾವ್ದಿದೆ, ಕಸ್ಟಮರ್ ಐ ಡಿ ಏನು, ಯಾವ ಕಸ್ಟಮರ್ ನಾವು ಹೋಗಿ ಕೊಡಬೇಕು, ಕಸ್ಟಮರ್ ನೇಮು, ಯಾವ ಸಿಟಿಯಲ್ಲಿ ಇದ್ದಾರೆ, ಪ್ರತಿಯೊಂದು ತಿಳ್ಕೊಬೇಕಾದ್ರೆ ನಮ್ಗೆ ಡೇಟಾ ಮಾಡಲಿಂಗ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ ಡೇಟಾ ಮಾಡಲಿಂಗ್ ಅಂದ್ರೆ ಏನು, ಯಾಕೆ ಡೇಟಾ ಮಾಡಲಿಂಗ್ ಇಂಪಾರ್ಟೆಂಟು, ಅಂಡ್ ರಿಯಲ್ ಟೈಮ್ ಎಕ್ಸಾಂಪಲ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ನಾನು ಇವಾಗ ನೆಕ್ಸ್ಟ್ ಮೂವ್ ಆನ್ ಆಗ್ತಿರೋದು ಡ್ಯಾಕ್ಸ್. ಸೊ ಡ್ಯಾಕ್ಸ್ ಅಂದ್ರೆ ಏನು? ಡ್ಯಾಕ್ಸ್ ಅಂದ್ರೆ ಡೇಟಾ ಅನಲೈಸಿಸ್ expressions. Okay, DAX is a formula language in Power BI to perform the calculation and the tax analysis. ಅಂದ್ರೆ ಡ್ಯಾಕ್ಸ್ ಅನ್ನೋದೊಂದು ಫಾರ್ಮುಲಾ ಲ್ಯಾಂಗ್ವೇಜ್ ಆಗಿದೆ ಪವರ್ ಬಿ ಅಲ್ಲಿ. ಅದು ಏನ್ ಪರ್ಫಾರ್ಮ್ ಮಾಡುತ್ತೆ, ಕ್ಯಾಲ್ಕುಲೇಷನ್ ಪರ್ಪಸ್ ಆಗಿ ನಾವು ಡ್ಯಾಕ್ಸ್ ನ ಯೂಸ್ ಮಾಡ್ಕೋತೀವಿ. ಇವಾಗ ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ, ಟೋಟಲ್ ಸೇಲ್ಸ್ ಕ್ಯಾಲ್ಕುಲೇಷನ್ ಮಾಡೋದಿದೆ, ಪ್ರಾಫಿಟ್ ಮಾಡೋದಿದೆ, ಯಾವ ತರ ಗ್ರೋತ್ ಆಗಿದೆ, ಇದೆಲ್ಲ ನೋಡೋದಕ್ಕೆ ನಮಗೆ ಡ್ಯಾಕ್ಸ್ ಅನ್ನೋದು ಯೂಸ್ ಆಗುತ್ತೆ. ಸೊ ಡ್ಯಾಕ್ಸ್ ಅಂದ್ರೆ ಏನು? ಡ್ಯಾಕ್ಸ್ ಈಸ್ ಎ formula language used in Power BI to perform the calculation and the data analysis. Like ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದಿದೆ, ಎವರೇಜ್ ಆಗಿರಬಹುದು, ಎವರೇಜ್ ಸ್ಯಾಲ್ರಿ ಎಷ್ಟಾಗಿದೆ, ಸಮ್, ಟೋಟಲ್, ಕೌಂಟ್, ಇದೆಲ್ಲ ನಾವೇನ್ ಮಾಡ್ತೀವಿ ಡ್ಯಾಕ್ಸ್ ಅಲ್ಲಿ ಯೂಸ್ ಮಾಡ್ಕೊಂತೀವಿ. ಸೊ ಇದು ಡ್ಯಾಕ್ಸ್ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೈ ಡ್ಯಾಕ್ಸ್ ಇಸ್ ಇಂಪಾರ್ಟೆಂಟ್. ಯಾಕೆ ಡ್ಯಾಕ್ಸ್ ಇಂಪಾರ್ಟೆಂಟ್ ಆಗಿದೆ? ಏನಕ್ಕಂದ್ರೆ to calculate the total sales, to calculate the profits, to find the growth, to create year-to-date reports, and to apply the filters inside the formulas to build the advanced business logic. ಸೊ ಏನಕ್ಕಂತಂದ್ರೆ ನಾನು ಆಗ್ಲೇ ಹೇಳಿದೆ, ಡ್ಯಾಕ್ಸ್ ಅಂದ್ರೆ ಏನೇನು ಅರ್ಥ ಆಗುತ್ತೆ ಅಂದ್ರೆ ಒಂದು ಫಾರ್ಮುಲಾ ಲ್ಯಾಂಗ್ವೇಜ್ ಆಗ್ಬಿಟ್ಟು ಇದು ಪವರ್ ಬಿ ಅಲ್ಲಿ ಕ್ಯಾಲ್ಕುಲೇಷನ್ ಪರ್ಪಸ್ ಆಗಿ ಯೂಸ್ ಮಾಡ್ತೇನೆ ಅಂತ. ಇದು ಸ್ವಲ್ಪ ಕ್ಯಾಲ್ಕುಲೇಟ್ ಟೋಟಲ್ ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ ಇಂಪಾರ್ಟೆಂಟ್ ಆಗಿರುತ್ತಾ. ನೆಕ್ಸ್ಟ್ ಒಂದು ಟು ಕ್ಯಾಲ್ಕುಲೇಟ್ ಪ್ರಾಫಿಟ್, ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ಯೂಸ್ ಆಗುತ್ತಾ. ಗ್ರೋತ್, ಎಷ್ಟು ಗ್ರೋತ್ ಆಗಿದೆ ಈ ಮಂತ್ ಅಲ್ಲಿ, ಎಷ್ಟು ಗ್ರೋತ್ ಆಗಿದೆ, ಎಷ್ಟು ಡೌನ್ ಆಗಿದೆ ನೋಡೋದಕ್ಕೆ ಯೂಸ್ ಆಗುತ್ತೆ. ಅಂಡ್ ಇಯರ್ ಟು ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡಕ್ಕೆ ಯೂಸ್ ಆಗುತ್ತೆ. ಮತ್ತೆ ಮತ್ತೆ ಅಪ್ಲೈ ಮಾಡಕ್ಕೆ, ಏನಕ್ಕಂದ್ರೆ ಫಿಲ್ಟರ್ಸ್ ಇನ್ಸರ್ಟ್ ಫಾರ್ಮುಲಾಸ್ ನ ಅಪ್ಲೈ ಮಾಡಕ್ಕೆ ಯೂಸ್ ಆಗುತ್ತೆ. ಅಡ್ವಾನ್ಸ್ ಬಿಸ್ನೆಸ್ ಲಾಜಿಕ್ ನ ಬಿಲ್ಡ್ ಮಾಡಕ್ಕೆ ಯೂಸ್ ಆಗುತ್ತೆ. ವಿತೌಟ್ ಡ್ಯಾಕ್ಸ್ ಯು ಕೆನಾಟ್ ಕ್ರಿಯೇಟ್ ದಿ ಪವರ್ಫುಲ್ ರಿಪೋರ್ಟ್ಸ್. ವಿತೌಟ್ ಡ್ಯಾಕ್ಸ್ ಯು ಕೆನಾಟ್ ಕ್ರಿಯೇಟ್ ಪವರ್ಫುಲ್ ರಿಪೋರ್ಟ್ಸ್. ಏನಕ್ಕಂತಂದ್ರೆ ಒಂದು ರಿಪೋರ್ಟ್ ನ ಕಂಪ್ಲೀಟ್ ಆಗಿ, ಒಂದು ಸೇಲ್ಸ್ ರಿಪೋರ್ಟ್ ನ ಕಂಪ್ಲೀಟ್ ಆಗಿ ಆಗ್ಬೇಕು ಅಂತಂದ್ರೆ ಅಲ್ಲಿ ಪ್ರತಿಯೊಂದು ನಾವು ಸೇಲ್ಸ್ ಅಲ್ಲಿ ಏನೇನ್ ಬೇಕು ನಮ್ಗೆ, ಎವರೇಜು ಬೇಕಾಗಿರುತ್ತೆ, ಸಮ್ ಬೇಕಾಗಿರುತ್ತೆ, ಕೌಂಟ್ ಬೇಕಾಗುತ್ತೆ, ಇದೆಲ್ಲ ಅಂದ್ರೆ ಟೋಟಲ್ ಬೇಕಾಗಿರುತ್ತೆ, ಎಷ್ಟಾಗಿದೆ ಈ ಮಂತ್ ಅಲ್ಲಿ ಏನೋ ನೋಡೋದ್ರ ಸಲುವಾಗಿ ಬೇಕಾಗುತ್ತೆ. ವಿತೌಟ್ ಡ್ಯಾಕ್ಸ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಹೇಗೆ ಕ್ರಿಯೇಟ್ ಮಾಡೋಕ್ಕಾಗುತ್ತೆ? ನಮ್ಗೆ ಬರೀ ನಾವು ಅದ್ರ ಬಗ್ಗೆ ಥಿಯರಿ ಪರ್ಪಸ್ ಅಷ್ಟೇ ನೋಡಿದ್ರೆ ಗೊತ್ತಾಗಲ್ಲ. ನಾವು ಪ್ರಾಕ್ಟಿಕಲ್ ಪರ್ಪಸ್ ಅಂದ್ರೆ ಫಾರ್ಮುಲಾಸ್ ನ ಯೂಸ್ ಮಾಡಿಕೊಂಡು ಯಾವ ತರ ಡ್ಯಾಕ್ಸ್ ಯೂಸ್ ಆಗುತ್ತೆ ಅಂತ ನೋಡೋ ಸಲುವಾಗಿ ಡ್ಯಾಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಡ್ಯಾಕ್ಸ್ ಕ್ಯಾಲ್ಕುಲೇಷನ್. ಟೈಪ್ಸ್ ಆಫ್ ಡ್ಯಾಕ್ಸ್ ಕ್ಯಾಲ್ಕುಲೇಷನ್, ದೇರ್ ಆರ್ ಟೂ ಮೇನ್ ಟೈಪ್ಸ್ ಆಫ್ ಡ್ಯಾಕ್ಸ್ ಕ್ಯಾಲ್ಕುಲೇಷನ್. ಸೊ ಫಸ್ಟ್ ಬಂತು ಮೇಜರ್ ಅಂಡ್ ಸೆಕೆಂಡ್ ಬಂತು ಕ್ಯಾಲ್ಕುಲೇಟ್ ದಿ ಕಾಲಮ್. ಸೊ ಮೇಜರ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಗಿದೆ. ಇದು ಟೈಪ್ಸ್ ಆಫ್ ಕ್ಯಾಲ್ಕುಲೇಷನ್ ಅದ. ಸೊ ಇದು ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಟೋಟಲ್ ಸೇಲ್ಸ್ ಇಸ್ ಈಕ್ವಲ್ ಟು ಸಮ್ ಸೇಲ್ಸ್ ಆಫ್ ಅಮೌಂಟ್. ಅಂದ್ರೆ ನಮ್ಗೆ ಇದು ಎದಕ್ ಬೇಕು, ಟೋಟಲ್ ಸೇಲ್ಸ್ ನಮ್ಗೆ ಇವಾಗ ಟೋಟಲ್ ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಮೇಜರ್ ನ ಯೂಸ್ ಆಗುತ್ತೆ. ಟೋಟಲ್ ಸೇಲ್ಸ್ ನಮ್ಗೆ ಬೇಕು, ಈ ಮಂತ್ ಅಲ್ಲಿ ಎಷ್ಟು ಟೋಟಲ್ ಸೇಲ್ಸ್ ಆಗಿದೆ ಅಂತ ಯೂಸ್ ಮಾಡಕ್ಕೆ ನಾವು ಫಾರ್ಮುಲಾ ಏನ್ ಯೂಸ್ ಮಾಡ್ತೀವಿ ಅಂದ್ರೆ, ಟೋಟಲ್ ಸೇಲ್ಸ್ ಇಸ್ ಈಕ್ವಲ್ ಟು ಸಮ್ ಸೇಲ್ಸ್ ಅಮೌಂಟ್. ಇದು ಫಾರ್ಮುಲಾ ನಿಮ್ಗೆ ಮೇಜರ್ ಆಗಿ ಯೂಸ್ ಮಾಡ್ತಿರಲ್ಲ ಎಲ್ಲಿ ಡ್ಯಾಕ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ, ಅವಾಗ ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಲ್ಕುಲೇಟ್ ದಿ ಕಾಲಮ್. ಕಾಲಮ್ ಏನಕ್ಕೆ ಬೇಕು? ಕಾಲಮ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ. ಯಾವ ತರ?
ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಸ್ಟ್. ಎಷ್ಟು ಪ್ರಾಫಿಟ್ ಆಗಿದೆ, ಯಾವ ತರ ಆಗಿದೆ ನೋಡೋದಕ್ಕೆ ಇವಾಗ ಸೇಲ್ಸ್, ಈ ಮಂತ್ ಸೇಲ್ಸ್ ಎಷ್ಟಾಗಿದೆ ಅದು ಬರೆಯೋದು. ಸೊ ಕಾಸ್ಟ್ ಅದರಲ್ಲಿ ಮೈನಸ್ ಮಾಡೋದು. ಸೊ ಅವಾಗ ನಮಗೆ ಪ್ರಾಫಿಟ್ ಸಿಕ್ಬಿಡುತ್ತೆ. ಸೊ ಕ್ಯಾಲ್ಕುಲೇಟ್ ದಿ ಕಾಲಮ್ ಫಾರ್ಮುಲಾ ಏನು ಅಂತಂದ್ರೆ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಸ್ಟ್. ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಇನ್ ಡ್ಯಾಕ್ಸ್ ಕ್ಯಾಲ್ಕುಲೇಷನ್. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಡ್ಯಾಕ್ಸ್ ಏನಕ್ಕೆ ಬೇಕು, ಪವರ್ ಬಿಲ್ ಯಾಕೆ ಯೂಸ್ ಮಾಡ್ತಾರೆ, ಮತ್ತೆ ಎದ್ರ ಪರ್ಪಸ್ ಬೇಕು ಅಂದ್ರೆ ಡ್ಯಾಕ್ಸ್ ಅನ್ನೋದು ಫಾರ್ಮಲ್ ಲ್ಯಾಂಗ್ವೇಜ್ ಆಗಿದೆ. ಎದ್ರ ಸಲುವಾಗಿ ಪವರ್ ಬಿಲ್ ಯೂಸ್ ಮಾಡ್ತೀವಿ ಇದಕ್ಕೆ ಅಂದ್ರೆ ಕ್ಯಾಲ್ಕುಲೇಷನ್ ಪರವಾಗಿ. ಯಾವ ತರ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದ್ಸಲ ಬೇಕಿದ್ರೆ ವಿಡಿಯೋನ ರಿಪೀಟ್ ಆಗಿ ನೋಡಿ. ಪದೇ ಪದೇ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪದೇ ಪದೇ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿಡಿಯೋಗಾಗಿ ನೆಕ್ಸ್ಟ್ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಇಂಟರ್ವ್ಯೂಸ್ ಕ್ವಶನ್ಸ್ ಇರುತ್ತೆ, ಲೈಕ್ ಡೇಟಾ ಮಾಡಲಿಂಗ್ ದಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಮತ್ತೆ ಟೈಪ್ಸ್ ಆಫ್ ಕ್ಯಾಲ್ಕುಲೇಷನ್ ಅಲ್ಲಿ ಯಾವ ಥರ ಕೇಳ್ತಾರೆ, ಡ್ಯಾಕ್ಸ್ ಬಗ್ಗೆ ಇಂಟರ್ವ್ಯೂ ಕ್ವಶನ್ಸ್ ಕೂಡ ಪ್ರಿಪೇರ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಾಸ್ನ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.